ಗೌರು ಸ್ವಲ್ಪ ನಿನ್ನ ಮುಖ ತೋರು. ಹೋಗಿ ಯಜಮಾನ್ರೆ. ಚೆನ್ನಾಗಿದೀಯ. ಸರೋಜ ಹೇಳ್ತಾ ಇದ್ಲು ನಿನ್ನ ಗಂಡ ದಿನ ರಾತ್ರಿ ಎಲ್ಲ ಮನೆಗೆ ಬರಲ್ವಂತೆ. ದಿನ ರಾತ್ರಿ ರೈಲ್ವೆ ಸ್ಟೇಷನ್ ಕಾಯಕ್ ಹೋಗ್ತಾನೆ. ಮತ್ತೆ ಮನೆ ಕಾಯೋರು ಯಾರಂತೆ? ಚಿ ಹೋಗಿ ಯಜಮಾನ್ರೆ. ನಿನಗೇನಾದ್ರೂ ಭಯ ಆದ್ರೆ ಮಿಸ್ ಕಾಲ್ ಹಾಕು ಅಂತ ಹೇಳೋವಷ್ಟರಲ್ಲಿ ಯಾವನ ಬಂದು ಒಂಟಿ ಸೀನ್ ಹಾಕ್ಬಿಟ್ಟ. ಅಕ್ಕ ಇಲ್ಲಿ ಮಾರ್ಕಂಡ ಅಂತ ಕರ್ಸ್ಕೊಡೋರು ಯಾರೋ ಇದಾರಂತಲ್ಲ, ಅವ್ರು ಎಲ್ಲಿದಾರ ಅಕ್ಕ? ಸಾವಿನ ಮನೆಗ್ ಬಂದು ಎಣ ಎಲ್ಲಿ ಅಂತ ಕೇಳ್ದಂಗಾಯ್ತು. ಇಲ್ಲೇ ನಿಂತಿಲ್ವಾ? ಸಾರಿ ಸಾರ್, ನೀವು ಅಂತ ಗೊತ್ತಿರ್ಲಿಲ್ಲ. ತುಂಬಾ ವಯಸ್ಸಾಗಿರುತ್ತೆ, ಕಣ್ಣಿಗೆ ಗ್ಲಾಸಸ್ ಹಾಕೋತಾರೆ, ತಲೆ ತುಂಬಾ ಬಿಳಿ ಕೂದ್ಲಿರುತ್ತೆ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಹಿಂಗಿದಿರಲ್ಲ ಸಾರ್. ಹೆಂಗ ಇನ್ನಂಗಿರ್ಬೇಕಿತ್ತ ಮಾಡ್ರೇನು ಸಾರ್? ನಿಮ್ ತಾತ ತಾತ ರಂಗನಾಥ್ ಶೆಟ್ರು ಲೆಟ್ರು ಕೊಡಕ್ ಹೇಳಿದ್ರು ಸಾರ್. ಕೊಡು ಮತ್ತೆ. ಅಯ್ಯೋ ಸಾರ್, ಏನು ಸಾರ್? ಸಾರ್ ಈ ಲೆಟರ್ ಕೊಟ್ರೆ ರೂಮ್ ಕೊಡ್ತಾರೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಲೆಟರ್ ಅರ್ಧ ಹಾಕ್ಬಿಟ್ರಲ್ಲ ಸಾರ್. ಕೊಡ್ತಾ ಇದ್ರು ಅವ್ರು, ನಾನಲ್ಲ ಸಾರ್. ನನ್ ಮೊಮ್ಮಗ ತುಂಬಾ ಒಳ್ಳೆಯವನು, ದಾನ ವೀರ ಶೂರ ಕರ್ಣ ಅಂಬರೀಷ ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಹೇಳಿದ್ರು. ಪ್ಲೀಸ್ ಯೋಚನೆ ಮಾಡಿ ಸಾರ್. ನೋಡ್ ಬರ್ರಿ, ಅದೇನಿದ್ರು ಅವ್ರ ಫೀಲಿಂಗ್ಸ್, ನಂದೇನಿದ್ರು ರೂಲ್ಸ್. ನಿನಗೆ ಇಲ್ಲಿ ಜಾಗ ಬೇಕು ಅಂದ್ರೆ 2 ಕಂಡೀಷನ್. ಏನ್ ಸಾರ್? ಕಂಡೀಷನ್ ನಂಬರ್ 1, ನೀನು ನನಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ಬೇಕು ಸಾರ್. ಕಂಡೀಷನ್ ನಂಬರ್ 2, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಸಾರ್. ಇರಂಗಿದ್ರೆ ಇರು, ಮರಿ ಇಲ್ಲಾಂದ್ರೆ ಬಿಟ್ಟು ಹೋಯ್ತಾ ಇರು. ಒಂದ್ ಸೆಕೆಂಡ್ ಸಾರ್, ಫಸ್ಟ್ ತಿಂಗಳದು ಸಾರ್. ಸರಿ. ಏನೋ ಸ್ಟೂಡೆಂಟಾ? ಗ್ರಾಜುಯೇಟ್ ಸಾರ್. ಇಲ್ಲಿ ಬಂದಿದ್ದು ಲವ್ ಮಾಡಕ್ಕೆ ಅಲ್ಲ, ಕೆಲಸ ಹುಡ್ಕಕ್ಕೆ ಸಾರ್. ಅಯ್ಯಯ್ಯೋ ನಿಂತ್ಕೊಳ್ಳ ರಾಸ್ಕಲ್. ಸಾರ್ ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರು ಸಾರ್. ಹವಾ ಮತ್ತೇನೋ ಒಳ್ಳೆ ಕಾಲೇಜ್ ಹುಡುಗರ ತರ ಮಿಟ್ಮಿಟೆ ಕಾಲ ಡ್ರೆಸ್ ಹಾಕ್ಬಿಡಿ ಸಾರ್. ನಾಳೆ ದಿವಸ ಕೆಲಸ ಸಿಕ್ಕಾದ್ಮೇಲೆ ಹಾಕೊಳಕ್ ಆಗಲ್ವಲ್ಲ, ಅದಕ್ಕೆ ಇವಾಗ್ಲೇ ಯೂಸ್ಫುಲ್ ಆಗಿರೋಣ ಅಂತ. ನೀನ್ ಇವತ್ತು ಹಂಗಿದ್ರೆ ನಾವೇನು ತೂತು ಯೂತೆ ಸಾರ್. ಅಲ್ಲಿದೆಯಲ್ಲ ಹಾ ಅದೇ ರೂಮ್ ಹಾಕೋ. ಬಾರ ಕೂತ್ಕೊಳ್ಳ. ಪರವಾಗಿಲ್ಲ ಸರ್, ಕೂತ್ಕೊಳ್ಳ. ನೋಡ ಮರಿ, ಈ ರೂಮು ನಿಂದು ಅಂದ್ರೆ ನಿಂದಲ್ಲ ಕಣ, ಈ ರೂಮು ನಂದು. ಅದು ನೋಡ, ಫಸ್ಟ್ ಟೈಮ್ ನಾನು ನಿನ್ನ ನೋಡ್ದಲ್ಲ, ಅಯ್ಯೋ ಪಾಪ ಅನ್ಸ್ಬಿಡ್ತೆ ಕಣ. ಅದಕ್ಕೋಸ್ಕರ ನನ್ನ ರೂಮಲ್ಲಿ ನಿನಗೆ ಚೂರೇ ಚೂರು ಜಾಗ ಕೊಟ್ಟಿದ್ದೀನಿ ಕಣ. ಒಂದು ತಿಳ್ಕಳ, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಇದು ನಿನ್ನ ರೂಮು ಅಂತ ಫೀಲಿಂಗ್ ಮಾಡ್ಕೊಳ್ಳೇ ಬೇಡ ಸಾರ್. ನಾನು 4,000 ಡೊನೇಷನ್ ಕಣ, ಡೊನೇಷನ್. ಸರಿ. ಯಾಕ ಮಲಗೋಕೆ ಸರ್? ಏಯ್, ಸಿಂಹಾಸನ ಏನಿದ್ರು ರಾಜರಿಗೆ ಮಾತ್ರ ಕಣ, ನಿನ್ನ ಜಾಗ ಅಲ್ಲೇ. ಹಾ ಎಲ್ಲ ಕೆಳಗ್ ಕೈ ಹಾಕೋ. ಮಂಚದ ಕೆಳಗಡೆ ಕಡೆ ರಾಸ್ಕಲ್. ಸಾರಿ ಸರ್, ಇನ್ನೊಂದು ಹಾಸಿಗೆ ಇದೆಯಾ ಸರ್? ಚಾಪ ಇದೆ, ಹಾಸ್ಕೊಂಡ್ ಪಾಚ್ಕೊಳ. ಯಾಕೋ ಮರಿ ಇಷ್ಟು ಬೇಗ ಮಲ್ಕೋತಾ ಇದೀಯಾ? ಹ್ಞೂ ಸರ್, ನಿದ್ದೆ ಬರ್ತಿದೆ. ಸ್ವಲ್ಪ ಕಾಲ್ ನೋವ್ತಾ ಇದೆ, ಒತ್ತ. ಸಾರ್ ನಾನು ಲೇಟಾಗಿ ಮಲ್ಕೊಂಡ್ರೆ ಹಾಸಿಗೆ ಮೇಲೆ ಮಲ್ಕೊಬೇಕು ಅನ್ಸುತ್ತೆ ಸರ್. ಇನ್ನೂ ಲೇಟ್ ಆದ್ರೆ ಇನ್ನೂ ಏನೇನ್ ಅನ್ಸುತ್ತೋ ಸರ್. ಸರ್ ಕೆಳಗೆ ಕೂತ್ಕೊಂಡು ಕೈ ಕಾಲು ಒತ್ತು ಮರಿ. ಮರಿ ಸರ್, ಇದು ಟೈಗರ್ ಮರಿ, ಟೈಗರ್. ಏನ್ ಒಳ್ಳೆ ಹೂ ಹೊತ್ತಂಗ್ ಗೊತ್ತಾ ಇದೀಯಾ? ನಿನಗೆ ಗರಡಿ ಮನೆ ಗೊತ್ತಾ ಮರಿ? ಇಲ್ಲ ಸರ್. ಇವ್ನ್ ಹೆಂಗ್ ಅರ್ಥ ಮಾಡ್ಸೋದು? ನಿನಗೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಋತಿಕ್ ಗೊತ್ತಿರ್ಬೇಕಲ್ಲ? ಹ್ಞೂ ಸರ್. ಅವ್ರಿಗೆಲ್ಲ ಪ್ಯಾಕ್ ಬರ್ಸಿದ ಬಾಡಿ ಮರಿ ಇದು. ಸ್ವಲ್ಪ ಕಡಕ್ ಆಗಿ ಒತ್ತು. ನಾನಿದ್ದೀನಿ, ಒತ್ತು ಮರಿ, ಒತ್ತು ಮರಿ. ಅಮ್ಮ ಅಮ್ಮ, ಹೊಟ್ಟೆನಲ್ಲೇ ಮೊಟ್ಟೆ ಇಟ್ಬಿಟ್ಟವನೆ ಮರಿ. ಸರ್, ಈ ಜಾಸ್ತಿ ಒತ್ತದು ಮೆತ್ತ ಗೊತ್ತದು, ಅದ್ರ ಮಧ್ಯೆ ಮತ್ತೊಂದು ಬರ್ತದೆ ಗೊತ್ತಾ ಮರಿ? ಇಲ್ಲ ಸರ್. ನೀನು ಮೊದಲು ಒತ್ತದಲ್ಲ, ಹೂವ ತರ, ಅದೇ ತರ ಒತ್ತು ಮರಿ. ಸರಿ ಸರ್. ಡೇಂಜರಸ್ ಫೆಲೋ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸರ್. ಏನದು ಸರ್? ತಮ್ಮ ಅನ್ಲ. ಏಯ್ ಬಾಸನ್ನ. ಸರಿ ಬಾಸ್. ಇಸ್ಕಲಿ. ಏನದು ಕೇಳು. 1 ಸೆಕೆಂಡ್ ಬಾಸ್. ಸದ್ಯ ಯಾರಿಲ್ಲ, ಪಿಟಿಗೆ ಹಾಕೊಂಡ್ಬಿಡೋಣ. ಅಮ್ಮಂಗೆ ಹೇಳ್ದಂಗೆ ಹೊಡೆದ್ರೆ ತೆಗೆದು ಹೊಡೆದು ಬಿಡ್ತೀನಿ. ಬಾಸ್, ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ ಬಾಸ್? ನಾನು ನಿಮಗೆ ರೂಮಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪ ಬಾಸ್? ಜಾಗ ನಿಮ್ ತಾತಂದ, ನಿಮ್ಮ ಅಪ್ಪಂದ, ನಿಂದನಲೇ. 3,000 ರೂಪಾಯಿ ಕೆಲ್ಸಕ್ಕೆ ಇತ್ಕೊಂಡು ಹುಡುಗರಿಗೆಲ್ಲ ಇಷ್ಟೊಂದು ಟಾರ್ಚರ್ ಕೊಡ್ತೀಯಲ್ಲ, ಏನಿದು ಬಾಸ್? ಈ ತಿರ್ಕೆ ದೌಲತ್ ಮಾಡೋದಕ್ಕೆ ನಾಚಿಕೆ ಆಗಲ್ಲ ಬಾಸ್? ಏನು?
ಮಕ ಕಿತ್ತೋಯ್ತವೆ ಏನು ಬಾಸ್ ಹಾ. ಇಲ್ಲಿ ನಡೆದಿರೋ ವಿಷಯ ಆಚೆ ಇರೋರ್ಗೆ ಯಾರಿಗೂ ಗೊತ್ತಾಗದ್ ಬೇಡ ಬಾಸ್. ಹಂಗೋ ಹಿಂಗೋ ಹವಾ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಬದುಕೊಂಡ್ಬಿಡ್ತೀನಿ ಬಾಸ್. ಬಾಸ್ ನಾವು ರೂಮಲ್ಲಿ ಇದ್ದಾಗ ಇದೇ ತರ ಇದ್ದು ಬಿಡೋಣ, ಆಚೆ ಕಡೆ ಇದ್ದಾಗ ಆ ತರ ಇದ್ದು ಬಿಡೋಣ. ಡೀಲ ಬಾಸ್? ಆಗಲ್ಲ ಹೋಗು. ಬಾಸ್ ಆಮೇಲೆ ಅರ್ಧ ಗಂಟೆ ಎಕ್ಸ್ಟ್ರಾ ಓದ್ ಕೊಡ್ತೀನಿ. ಮೋನಿ ಬಾಸ್. ಏಯ್ ಥು, ಹೋಗು. ಲೋ ಕೇಳ್ರು ಇಲ್ಲಿ ಮಾರ್ಕಂಡಯ್ಯ ಅಶೋಕನ್ ಕಾಲ್ ಹೊತ್ತವನಂತರು. ಯಾರಿದ್ರಿಪ್ಪ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಾರು, ಬೇರೆ ಬಸ್ಸಿಗೆ ಬಂದಾರು, ಇನ್ನ ಹಿಂದಿನ ಬಸ್ಸಿಗೆ ಬರೋರು ಅದಾರು. ಈ ಬಸ್ನ್ಯಾಗ ಇದ್ರು ಇರ್ಬೋದು. ಯಾರದಿರಪ್ಪ ಬಸ್ನ್ಯಾಗ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಿರಿಲ್ಲ. ನಾ ಎಷ್ಟೊತ್ತು ಬಂದು ಕಾಯಕತ್ತೆ, ಏನು ಫೋನ್ಯಾಗ ಮಾತಾಡಕತ್ತೀರ, ಏನು ಮಕ್ಕೊಂಡು ನಿದ್ದೆ ಮಾಡಕತ್ತೀರ? ಬಸ್ ಬಂದು ಭಾಳ ಆತು, ಹುಬ್ಳಿ ಬಸ್ ಸ್ಟ್ಯಾಂಡ್ ಆಗಿದ್ರಿ. ಎದ್ದೇಳ್ರಪ್ಪ. ಯಾರ್ರೀ ಸಿದ್ದಪ್ಪ ಅವ್ರ ಮಗಳು ಮದ್ವೆಗೆ ಬಂದಿರೋರ್ನ ಕರ್ಕೊಂಡು ಹೋಗಕ್ ಬಂದಿರೋರು ಯಾರ್ರೀ? ಟೀ ಕುಡಿತಿದ್ರೇನ್ರಿ, ಕಾಫಿ ಕುಡಿತಿದ್ರೇನ್ರಿ, ನಿಂತೆ ಮಾಡ್ತಿದ್ರೇನ್ರಿ, ಹಟ್ಟೆ ಹೊಡ್ಕೊ ಬಾಯ್ ಬಡ್ ಕೂತಿದ್ರೇನ್ರಿ? ಯಾರ್ರೀ ಒಂಚೂರು ಜ್ಞಾನ ಇಲ್ವನ್ರಿ? ಬಸ್ ಬಂದ್ ಏಟೋತಾಯ್ತು, ನಮ್ ಹೇಳೋರು ಕೇಳೋರು ಯಾರು ಇಲ್ವನ್ರಿ ಹುಬ್ಳಿಯಾಗೆ? ಓ ಅಲ್ಲೇ ಇರ್ಲಿ ಬಂದ್ ನಾನ. ಹುಡ್ಕಾಡಕತ್ತೀನಿ, ನೀವೆಲ್ಲ ಇತ್ಲಾಗ ಬಂದ್ ನಿಂತೀರ. ನೀವೇನು ಚಲವಿದ್ರೇನ? ಅವ್ ಚೆನ್ನಾಗಿದ್ರೇನ? ಅಪ್ಪ ಚೆನ್ನಾಗಿದ್ರೇನ? ಮಕ್ಳು ಚೆನ್ನಾಗಿದ್ರೇನ? ಹೆಂಡ್ರಿ ಚೆನ್ನಾಗಿದ್ರೇನ? ಮಳೆ ಬೆಳೆ ಎಲ್ಲ ಸೂಪರ್ ಏನ? ಲೇ ಯಪ್ಪ, ನಾ ಯಾವಾಗ ನಿನ್ನ ಮೊದಲ ಪರಿಚಯ ಇದೀನ್ಲೇ? ನಿನ್ ಜೋಡಿ ಯಾವಾಗ ನಾ ಚಿಣಪಣಿ ಆಟ ಆಡಿದ್ದೆ? ನೀವ್ ಗೊತ್ತಿಲ್ವೇನ? ಹುಡುಗಿರ ಅಷ್ಟ್ರ ಮುಂದೆ ಕೋಲ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ವಾಚ್ಮನ್ ಕೆಲಸ ಮಾಡಕತ್ತೀರಿ ತಾನೇ? ವಾಚ್ಮನ್ ಜೆರಾಕ್ಸ್ ಮಿಷಿನ್ ಗೊತ್ತೇಳ್ರಿ. ಲೇ ಯಪ್ಪ, 20 ಎಕರೆ ನೀರಾವರಿ ಜಮೀನ್ ಇಟ್ಕೊಂಡು ನಾ ಯಾಕ್ಲೆ ಹುಡುಗಿರ ಹಾಸ್ಟೆಲ್ ಮುಂದೆ ಕೋಲ್ ಇಟ್ಕೊಂಡು ವಾಚ್ಮನಿಕೆ ಮಾಡ್ಲಿ? ಅಲ್ಲ ತಾನೇ, 20 ಎಕರೆ ಭೂಮಿ ಇಟ್ಕೊಂಡು ಯಾರಾದ್ರೂ ಹುಡುಗಿರ ಅಷ್ಟ್ಲೆ ಕಾಯಕ್ ಹೋಗ್ತಾರೇನ? ಅಲ್ಲ ನೀವಲ್ಲ, ನನ್ ಗೊತ್ತು. ಅವನ್ ಯಾರೋ ನಿಮ್ಮಂಗೆ ಇರೋ ಪೆಂಗ. ಸುಮ್ನೆ ಯಾಕೆ ಕನ್ಫ್ಯೂಷನ್ಸ್? ಹೊರಡನ ಲೇಟ್ ಆಯ್ತು, ಬರ್ರಿ. ಬರ್ರಮ್ಮ ನೀವಲ್ಲ. ಏನಪ್ಪ ಇದು ಹುಬ್ಳಿ ಬಂದು ನಮ್ ಪೇಡ ನಮಗ ಹಂಚಾಕತ್ತನಲ್ಲ. ಪ್ರಾಜೆಕ್ಟ್ ಅಂತೂ ನಾನು ಎಷ್ಟೇ ಟ್ರೈ ಮಾಡಿದ್ರು ಕಂಪ್ಲೀಟ್ ಅಂಜಲಿ? ಮಾಡಕ್ಕೆ ಅದಾ ಓಕೆ ಸ್ವಲ್ಪ ಈ ಕಡೆ ಬಾಮ್ಮ. ಬಾಮ್ಮ, ನೀವು 4 ಜನ ಆ ಕಡೆ ಹೋಗಿ ಓದ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡ್ಬಿಡಿ. ಹೋಗಿ ಹೋಗಿ ಕೂತ್ಕೊಮ್ಮ, ಕೂತ್ಕೋ. ರಂಗ ನಿನ್ನ ಎಡಗೈ ಕೊಡಮ್ಮ. ಹೀಗಲ್ಲ, ಹೀಗೆ ತಗೋ, ಇದು ಅಲ್ಲಿ ಇಟ್ಕೋ. ಬಲಗೈ ಕೊಡು. ಹೀಗಲ್ಲ, ಹೀಗೆ. ಹಾ, ಏನಿದು? ಪುರೋಹಿತರನ್ನ ಯಾಕೆ ಏನು ಅಂತ ಕೇಳಬಾರ್ದು. ನಾವು ಹೇಳೋವರೆಗೂ ಕಾಯ್ಬೇಕು. ನಾವು ಹೇಳೋ ಮಂತ್ರ ಕೇಳಿಸ್ಕೊಳಕ್ಕೆ ದೇವರೇ ಕಾಯ್ತಾ ಇರ್ತಾನೆ. ಈಗ ವಿಚಾರಕ್ಕೆ ಬರ್ತೀನಿ. ಅವತ್ತಿನ ದಿನ ದೇವಸ್ಥಾನದಲ್ಲಿ ಒಬ್ಬ ಹುಡುಗ ಬಂದು ನಿಮ್ಗೆ ಹೂ ಕೊಟ್ನಲ್ಲ, ಅವನು 2 ಕಿವಿಗೂ ಹೂ ಇಟ್ಕೊಂಡು ನನ್ನ ಹತ್ರ ಬಂದಿದ್ದ. ನಮಸ್ಕಾರ ಪೂಜಾರ. ಅಯ್ಯಪ್ಪ, ಏನಪ್ಪ? ಚಿಕ್ಕದ್ರಲ್ಲಿ ನಮ್ ಚಿಕ್ಕತಾತ ಹೇಳ್ತಿದ್ರು, ಹಾ, ಬರಗಾಲದಲ್ಲಿ ನೀರ್ ಚೆಲ್ಬೇಡ, ಮಳೆಗಾಲದಲ್ಲಿ ಕೊಡೆ ಮರಿಬೇಡ, ಮಠ ಮಧ್ಯಾಹ್ನ ಬ್ರಾಹ್ಮಣರು ಮತ್ ಮೀರ್ಬೇಡ ಅಂತ. ಎಂತ ಮಾತಪ್ಪ. ನಮ್ಮ ಕಣ್ಣು ಕಾಣಿಸ್ತಿರೋ ದೇವ್ರು ತನ್ನ ಅನಿಸಿಕೆಗಳನ್ನ ವರ್ಗಾವಣೆ ಮಾಡೋಣ ಅಂತಾನೆ ತಮ್ಮಂತ ಪೂಜಾರಿಗಳನ್ನ ಸೃಷ್ಟಿ ಮಾಡಿರ್ತಾನಂತೆ. ಹೌದು ಹೌದು ಹೌದು. ಏಯ್ ಇರು, ನೀನು ಆ ದೇವಸ್ಥಾನ, ಹುಡುಗಿ, ಹೂವ. ನಾನೇ ಪೂಜಾರ್ರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆ ದೇವ್ರ ಪ್ರತಿನಿಧಿ ಪೂಜಾರ್ರೆ. ಆ? ಓ ದೈವಾಂಶ ಸಂಭೂತ. ನಾರಾಯಣ, ನೀನ್ ತುಂಬಾ ಒಳ್ಳೆಯವನಪ್ಪ. ಈಗ ಮ್ಯಾಟ್ರಿಗೆ ಬರ್ತೀನಿ. ಮ್ಯಾಟ್ರಾ? ಅವತ್ತು ನಮ್ಮ ಹುಡುಗಿ ನಿಮ್ ಮುಂದೆನೆ ನನ್ ಪ್ರೀತಿನ ಒಪ್ಕೊಳ್ದೆ ಓಟೋದ್ಲು. ಹೌದು. ಮನ್ಸಿನ ಯಾವ್ದೋ ಮೂಲೆಯಲ್ಲಿ ನಾನ್ ತಪ್ಪು ಮಾಡ್ದೆ ಅನಿಸ್ತು ಪೂಜಾರ್ರೆ. ಆಹಾ, ಅವಳು ನನ್ ಲವರ್ ಆಗಂತೂ ಒಪ್ಕೊಂಡ್ಲಿಲ್ಲ. ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಒಪ್ಕೊಂಡ್ರೆ ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಪೂಜಾರ್ರೆ. ನನ್ನಿಂದೇನಾಗಬೇಕು ಹೇಳು. ಏನಿಲ್ಲ, ಹಾ. ನನ್ ಬದ್ಲು ನಮ್ ಹುಡುಗಿಗೆ ನೀವೇ ಈ ಫ್ರೆಂಡ್ಶಿಪ್ ಬ್ಯಾಂಡ್ ನ ಕಟ್ಬಿಟ್ರೆ. ನಾನಾ? ಪೂಜಾರ್ರೆ ಬೇಡಪ್ಪ, ಪ್ಲೀಸ್ ಬೇಡ. ಪೂಜಾರ್ರೆ. ಪೂಜಾರ್ರೆ ಕರ್ಪೂರ ಇಲ್ಲ ಅಂದ್ರೂನು ಗಂಧದ ಕಡ್ಡಿಲಾದ್ರೂ ಪೂಜೆ ಮಾಡ್ತಾರಲ್ವಾ ಪೂಜಾರ್ರೆ? ಆಹಾ, ನಿನ್ನೆ ನಂಬಿದೀನಿ ಪೂಜಾರ್ರೆ. ಓಕೆ, ಐ ವಿಲ್ ಟ್ರೈ. ಸರಿ ಪೂಜಾರ್ರೆ. ಅಯ್ಯೋ, ಏನು ವಿನಯ, ಏನು ಭಕ್ತಿ. ಪೂಜಾರ್ರೆ ಏನಪ್ಪಾ? ನಿಮ್ಮಲ್ಲೇ ರಂಗನಾಥ್ ಸ್ವಾಮಿ ಕಾಣಿಸ್ತಾವನ್ನೇ ಪೂಜಾರ್ರೆ.